ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ RCCಲಿ ಇದ್ದೀನಿ ಆ್ಯಂಡ್ RCCಲಿ ಮುಂಚೆನೂ ಕೂಡ ನಾನು ವಿಡಿಯೋಸ್ ಮಾಡಿದಾಗ ನಿಮಗೆ ರೂಮ್ಗಳ ಸೈಜ್ ಏನಿರಬೇಕು, ಯಾವ ಡೈರೆಕ್ಷನ್ ಇರಬೇಕು, ಪ್ರತಿಯೊಂದು ವಿಡಿಯೋಸನ್ನು ಕವರ್ ಮಾಡಿದ್ದೀನಿ. ಸೊ ಇಂದಿನ ವಿಡಿಯೋ ಸ್ಟಡಿ ರೂಮ್. ಸೊ ಸ್ಟಡಿ ರೂಮ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಇವಾಗ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸೊ ಮೊದಲೇದಾಗಿ ಸ್ಟಡಿ ರೂಮ್ ಅಂದರೆ ಏನು, ಯಾಕೆ ಬೇಕು ನಮಗೆ ಸ್ಟಡಿ ರೂಮ್? ಇರೋ ರೂಮನ್ನೇ ಸ್ಟಡಿ ರೂಮ್ ಮಾಡ್ಲಿಕ್ಕೆ ಅದು ಮಾಡ್ಕೋಬಹುದು ಅದರಲ್ಲೇನೆ ಸ್ಟಡಿ ಮಾಡ್ಬೋದು, ಎಲ್ಲ ಕನ್ವರ್ಟಬಲ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಒಂದು ಪ್ರೈವೇಟ್ ರೂಮು ಏನೋ ನಮ್ಗೆ ಏನೋ ಥಿಂಕಿಂಗ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಮತ್ತೆ ಇಲ್ಲಾಂದ್ರೆ ಏನೋ ಒಂದು ಓದ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೊಂದು ಅಟೆನ್ಷನ್ ಬರಲಿ, ಒಂದು ಮೈಂಡ್ ಎಲ್ಲ ಅದಕ್ಕೆ ಸೆಟ್ ಆಗಲಿ ಅಂತ ಕಾನ್ಸಂಟ್ರೇಟೆಡ್ ಆಗಿ ಮಾಡಲಿ ಅಂತ ಹೇಳೋದಕ್ಕೆ ಒಂದು ಪ್ರೈವೇಟ್ ರೂಮ್ ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಅದಕ್ಕೆ ಅದೇ ಸ್ಟಡಿ ರೂಮ್ ಅಂತ ಸ್ವಲ್ಪ ಸೆನ್ಸ್ ಆಗುತ್ತೆ. ಯಾಕೆ ಗೊತ್ತಾ ಸರ್, ಇವಾಗ ಒಂದ್ ರೂಮ್ ಅಂತಂದ್ರೆ ನಮ್ದೇ ಐಟಮ್ಸ್ ಜಾಸ್ತಿ ಇರುತ್ತೆ. ಮಂಚ ಅದು ಇದೆಲ್ಲ ಇಲ್ಲಿ ಬುಕ್ ಇಟ್ಕೊಳಕ್ ಜಾಗ ಇರಲ್ಲ, ಎಲ್ಲ ಒಂದ್ ಕಡೆ. ಆಮೇಲೆ ಸ್ಟಡಿ ಪರ್ಪಸ್ ಯೂಸ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಕ್ಯಾಟಗರೀಸ್ ಇರ್ಬೇಕಾಗುತ್ತೆ. ಅವಾಗ್ಲೇನೆ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಓದಕ್ಕೆ ಅದಕ್ಕೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಒಂದು ಬುದ್ಧಾಗಿದ್ದ ಫೋಟೋ ಹಾಕೊಂಡ್ಬಿಟ್ಟದೆಲ್ಲ ಇರ್ಬೇಕು, ಸ್ವಲ್ಪ ಕಾಮಾಗಿ ಓದ್ಬೋದು ಅಂತೀರಾ ನೀವು ಸರ್? ರೂಮ್ ಅಲ್ಲಿ ಓದೋದಕ್ಕೂ ಅಲ್ಲಿ ಓದೋದಕ್ಕೂ ಅನ್ಕೋಬಹುದು. ಎಲ್ಲಿದ್ರೇನೋ ಓದ್ಬೇಕಂದ್ರೆ ಎಲ್ಲಿ ಬೇಕಾದ್ರು ಓದ್ಬೋದು ಅಂತ ಅನ್ಕೋಬಹುದು. ಬಟ್ ಅಂದ್ರೆ ಹೆಂಗ್ ಓದೋದಕ್ಕೂ ಒಂದು ಆರ್ಗನೈಸ್ಡ್ ಓದೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟಡಿ ರೂಮ್ ಅಂತ. ಈ ತರ ರೂಮ್ಗಳು ಸ್ಟಡಿ ರೂಮ್ ಅಂತಂದ್ರೆ ಮಕ್ಳು ಅಂತ ಬರುತ್ತೆ, ಮಕ್ಕಳಿಗೋಸ್ಕರನ ದೊಡ್ಡವ್ರಿಗೂ ಕೂಡ ಸರ್ ಎಲ್ಲರೂ ಯೂಸ್ ಮಾಡ್ಬೋದು ಸರ್. ನೋಡಿ, ಮೆಡಿಟೇಷನ್ ರೂಮ್ ಆಗಿ ಮಾಡ್ಕೋಬಹುದು, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ಆದ್ಮೇಲೆ ಏನಾನ ಥಿಂಕ್ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಏನಾದ್ರು ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಕರೆಕ್ಟ್. ಆ ತರದಕ್ಕೆ ಅಂತಂದ್ರೆ ಪ್ರೈವೇಟ್ ಏರಿಯಾ ಆಗುತ್ತೆ. ಸೊ ಅದೆಲ್ಲಾನು ಆ ತರದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಯೋಗ ಮಾಡೋರ್ಗೆ, ಯೋಗ ಮಾಡೋರ್ಗೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದೀನಿ, ಅದು ನನ್ನ ಸ್ಟಡಿ ರೂಮ್ ಇದೆ. ಸ್ಟಡಿ ರೂಮ್ ಆ ತರದ ಏರಿಯಾನ ಕರೆಕ್ಟ್ ಪರ್ಟಿಕ್ಯುಲರ್ಲಿ ಒಂದ್ ಮನೆಯಲ್ಲಿ ಒಂದಿದ್ರೆ ಸ್ವಲ್ಪ ಒಂದು ಚೆನ್ನಾಗಿರುತ್ತೆ. ಒಳ್ಳೇದು ಹೇಳ್ತೀರಿ ಸರ್. ಇದು ಆಕ್ಚುಲಿ ಅಂದ್ರೆ ಇದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಸರ್ ಯಾರಿಗೂ. ಅದು ಯಾರಿಗೂ ಅದಂದ್ರೆ ಏನಕ್ಕೆ ಬೇಕು ಬಿಡು ಅಂತ ಯಾಕೆ ಒಂದು ರೂಮ್ ವೇಸ್ಟ್ ಮಾಡೋದು ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನಮ್ಮೆಲ್ಲ ಕೆಲಸಗಳನ್ನ ಸ್ಟಡಿ ಮಾಡೋದು, ಯೋಗ ಮಾಡೋದು, ಸ್ಕ್ರಿಪ್ಟ್ ಬರೆಯೋದು, ಅಥವಾ ಏನಾದ್ರು ಅಡ್ವಾನ್ಸ್ ಆಗಿ ಥಿಂಕ್ ಮಾಡೋದು, ಏನಾದ್ರು ಬಿಸ್ನೆಸ್ ಐಡಿಯಾಸ್ ಇದೆ ಕುತ್ಕೊಂಡು ಡಿಸ್ಕಸ್ ಮಾಡೋದು ಚೆನ್ನಾಗಿರುತ್ತೆ ಸರ್. ಅದಕ್ಕೆ ತಕ್ಕಂತೆ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡು ಅಲ್ವಾ? ಸೊ ಇದ್ರ ಬಗ್ಗೆನೇ ನಾನು ಕೇಳ್ಬೇಕು ಸರ್. ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡೋದು ಹೇಗೆ, ಕೀ ಪಾಯಿಂಟ್ಸ್ ಹೇಳ್ತಾ ಹೋಗಿ ನನಗೆ. ಒಂದು ಸ್ಟಡಿ ರೂಮ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಸರ್? ಫಸ್ಟ್ ಥಿಂಗ್, ಒಂದು ನಾವು ಎಲ್ಲಿ ಸ್ಟಡಿ ರೂಮ್ ಮಾಡ್ತೀವಿ ಅಂತ ಅನ್ನೋದು ಇಟ್ಸ್ ಅಗೇನ್ ಯೋಚನೆ ಮಾಡಂತೀವಿ. ಲೊಕೇಶನ್ ಹೇಳ್ತಾ ಇದ್ದಾರೆ. ಲೊಕೇಶನ್ ಹೌದು ಸರ್. ಅಂದ್ರೆ ಯಾಕಂದ್ರೆ ನಮಗೆ ಸ್ಟಡಿ ರೂಮ್ ಲೊಕೇಶನ್ ನಾವು ಚಾಯ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕ್ಲೀನ್ ಆಗಿ ವೆಂಟಿಲೇಷನ್ ಬರಬೇಕು, ಗಾಳಿ ಬೆಳಕೆಲ್ಲ ಸಫಿಷಿಯೆಂಟ್ ಆಗಿ ಬರ್ತಾ ಇರಬೇಕು. ನ್ಯಾಚುರಲ್ ಏರ್ ಪಾಸ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಇನ್ನೂ ಎನರ್ಜಿ ಚೆನ್ನಾಗಿರುತ್ತೆ ಆ ರೂಮ್ ಒಳಗಡೆ. ಆಮೇಲೆ ಅಲ್ಲಿ ಏನಂತಂದ್ರೆ ಎಕ್ಸಾಕ್ಟ್ಲಿ ಅದು ಸ್ವಲ್ಪ ನಾಯ್ಸ್ ಫ್ರೀ ಇರಬೇಕು ಸರ್. ಈ ಕಿಚನ್ ಪಕ್ಕನೇ ಮಾಡ್ಬಿಟ್ವಿ ಅಂತಂದ್ರೆ ಕಿಚನ್ ಲೆವೆಲ್ ಸೌಂಡ್ ಬರ್ತಾ ಇರುತ್ತೆ, ಅವ್ರ ಪಕ್ಕದಲ್ಲಿ ಸೊ ಆ ತರದ್ ಬಿಟ್ಟು ಸ್ವಲ್ಪ ನಾಯ್ಸ್ ಫ್ರೀ ಇರೋ ಏರಿಯಾನ ನಾವು ಚೂಸ್ ಮಾಡ್ಬೇಕಾಗುತ್ತೆ ಫಸ್ಟ್ ಒನ್. ಆಮೇಲೆ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ನಾವು ಅದಕ್ಕೆ ಅಗೇನ್ ಫರ್ನಿಚರ್ ಪ್ಲೇಸ್ಮೆಂಟ್ಸ್ ಸರ್. ಫರ್ನಿಚರ್ ಪ್ಲೇಸ್ಮೆಂಟ್ಸ್ ಹೆಂಗಿರ್ಬೇಕಂದ್ರೆ ಸ್ಟಡಿ ರೂಮಲ್ಲಿ ಅಂತಂತಂದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೇಕು ಸರ್. ಅಂದ್ರೆ ಒಂದು 1 hour 2 hour ಕೂತ್ಕೊಂಡಿದ್ರು ನಮ್ಗೆ ಏನು ಅನ್ಸ್ಬಾರ್ದು. ಆ ಥರ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋಂಥ ಫರ್ನಿಚರ್ಸ್ನ ನಾವು ಚೂಸ್ ಮಾಡಬೇಕು. ಆರಾಮಾಗಿ ಕೂತ್ಕೊಂಡು ನಮ್ಗೆ ಟೈಮ್ ಹೋಗೋದು ಗೊತ್ತಾಗಬಾರ್ದು. ಸೊ ನಾವು ಕೂತ್ಕೊಂಡಿದೀವಿ ಅಂದ್ರೆ ಸ್ವಲ್ಪ ಏನೋ ಅದಕ್ಕೆ ಕೂತ್ಕೊಳ್ಳೋಕೆ ಆಗಲ್ಲ ಅನ್ನೋ ಥರ ಪರಿಸ್ಥಿತಿ ಇರಬಾರ್ದು. ಹಾರ್ಡ್ ಸರ್ಫೇಸ್ ಬದಲು ಸಾಫ್ಟ್ ಅಪ್ಹೋಲ್ಸ್ಟ್ರಿ ವರ್ಕ್ ಇರೋದೆಲ್ಲ ತಗೊಳ್ಳೋದು ನಮಗೆ ಹೆಂಗೆ ಕಂಫರ್ಟಬಲ್ ಕುಷನ್ ವೈಸ್. ಆಮೇಲೆ ಈ ರೆಕ್ಲೈನರ್ ತಗೊಳ್ಳೋದು. ಆಮೇಲೆ ಏನು ಸ್ವಲ್ಪ ವಾಲ್ ಮೌಂಟೆಡ್ ಸ್ಟಡಿ ಟೇಬಲ್ಸ್ ಇರ್ಬೋದು, ಫೋಲ್ಡಬಲ್ ಓಪನ್ ಮಾಡಿ ಓದೋಂಥವು. ಆಮೇಲೆ ನಾವು ಬುಕ್ ಸೆಲ್ಫ್ಸ್ಗಳನ್ನ ಜೋಡಿಸೋಂಥದ್ದು ಇರ್ಬೋದು. ಈ ಥರದನ್ನ ಒಂದಷ್ಟು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ ಸರ್ ಸ್ಟಡಿ ರೂಮ್ ಒಳಗಡೆ. ಬಟ್ ಇದನ್ನ ಬಿಟ್ಟು ನಾವು ಅಡಿಷ್ನಲ್ ಆಗಿ ನಾವು ಏನೋ ತುಂಬ ಏನಾರ ಲೋಡ್ ಮಾಡಿಬಿಡೋದು, ತುಂಬ ಡಿಸೈನ್ ಆಗಿ ರೆಡಿ ಮಾಡೋದು, ಕಲರ್ಫುಲ್ ಆಗಿ ರೆಡಿ ಮಾಡೋದೆಲ್ಲ ಮಾಡಬಾರ್ದು. ಫಂಕಿ ಮಾಡಬಾರ್ದು, ಫುಲ್ ಕಾಮ್ ಆಗಿರ್ಬೇಕು, ಸಿಂಗಲ್ ಕಲರ್ಡ್ ಆಗಿರ್ಬೇಕು. ಸಿಂಗಲ್ ಕಲರ್ ಆಗಿರ್ಬೇಕು ಅಂದ್ರೆ ಮೇಲ್ಗಡೆ ವೈಟ್ ಕಾಮನ್ ಆಗಿರುತ್ತೆ, ವಾಲ್ಗಳಿಗೆಲ್ಲ ಕಲರ್ ಮಾಡೋ ಬದಲಾಗಿ ಏನಂತ ಲೈಟ್ ಗ್ರೀನ್, ಮೈಲ್ಡ್ ಕಲರ್, ಅದೇ ಮೈಲ್ಡ್ ಕಲರ್ಗಳು ಇರ್ತಾವಲ್ಲ, ತುಂಬಾ ಸಾಫ್ಟ್ ಕಲರ್ಸ್ ಅಂತ ಪೇಸ್ಟಲ್ ಕಲರ್ಸ್ ಅಂತ. ಹೌದು ಸರ್, ಪೇಸ್ಟಲ್ ಕಲರ್ಸ್ ಅದನ್ನ ಯೂಸ್ ಮಾಡಬೇಕು ಸರ್. ಬ್ಲೂ ವೈಸ್ ಆಗ್ಬೋದು, ಗ್ರೀನ್ ವೈಸ್ ಆಗ್ಬೋದು. ಅದನ್ನ ಹಾಕಿದಾಗ ಏನಾಗುತ್ತೆ, ಆಮೇಲೆ ತುಂಬಾ ಫರ್ನಿಚರ್ಸ್ ತುಂಬಾ ಇರುತ್ತೆ ಸರ್. ಅದಕ್ಕೆ ಏನಿದ್ರೆ ನಮ್ಗೆ ಜಸ್ಟ್ ಸ್ಟಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇರ್ಬೇಕು ಅದ್ರೊಳಗಡೆ. ನಮಗೆ ಬುಕ್ ಸೆಲ್ಫ್ಸ್ ಆಗ್ಬೋದು,
ಆಮೇಲೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯಲ್ಲ ಅಷ್ಟು ಮಾತ್ರನೇ ಇಡಂಗಿರ್ಬೇಕು ಸರ್. ತುಂಬ ನಾವು ಏನೇನೋ ತೊಗೊಂಡೋಗಿ ತುಂಬಂಗೂ ಇರಬಾರ್ದು. ಆಮೇಲೆ ಸ್ವಲ್ಪ ಫ್ರೀಯಾಗಿ ಇರಬೇಕು. ಸ್ವಲ್ಪ ವಾಕ್ ಮಾಡ್ತೀನಿ ಅಂತಂದ್ರೆ ನಡೆಯೋಕ್ಕೆ, ಎದ್ದು ನಿಂತ್ಕೊಳ್ಳೋಕೆ, ಕುಂತ್ಕೊಳ್ಳೋಕೆ ಯೋಗ ಮಾಡೋದಿದ್ರೆ ಸರ್ ಅಷ್ಟು ಸ್ಪೇಸ್. ಜುಂಬಾ ಗಿಂಬಾ ಡ್ಯಾನ್ಸ್ ಗಿನ್ಸ್ ಮಾಡೋದಿರ್ತಾರೆ ಕೆಲವೊಬ್ರು ಬೆಳಗ್ಗೆ. ಆಮೇಲೆ ಎಕ್ಸಾಕ್ಟ್ಲಿ ನಮ್ಗೆ ಏನಂತಂದರೆ ನೆಕ್ಸ್ಟ್ ಅದಕ್ಕೆ ಆ ರೂಮ್ಗೆ ಲೈಟಿಂಗ್ಸ್ ಎಲ್ಲ ಪ್ರಾಪರಾಗಿರಬೇಕು. ಲೈಟಿಂಗ್ಸ್ ವೈಸನ್ನು ಕೂಡ ಅದರಲ್ಲೂ ಕೂಡ ಏನೋ ಈ ಕಲರಲ್ಲಿ ಹೆಂಗೆ ನೋಡ್ತೀವಲ್ಲ ಸರ್, ಇವು ಗೋಡೆಗಳಿಗೆಲ್ಲ ಡಾರ್ಕ್ ಕಲರು ಮತ್ತು ಫಂಕಿ ಕಲರ್ಸ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಕಾಮ್ನೆಸ್ ಬರೋಲ್ಲ ಅನ್ನಂಗೆ ಏನಿರುತ್ತಲ್ಲ, ಅದೇ ಥರನೇ ಲೈಟಿಂಗ್ಸಲ್ಲೂ ಅಷ್ಟೇ ನಾವೇನಾದ್ರು ಇವಾಗ ಫಾಲ್ ಸೀಲಿಂಗ್ ಎಲ್ಲ ಮಾಡ್ಬಿಟ್ಟು ಕಲರ್ ಲೈಟ್ ಹಾಕೋದು ಅದೆಲ್ಲ ಏನು ಮಾಡಬಾರ್ದು ಸರ್. ಓನ್ಲಿ ವೈಟ್ ಇಲ್ಲಾಂದ್ರೆ ವಾಮ್ ವೈಟ್ ಕಲರ್ಸ್ನ ಯೂಸ್ ಮಾಡಬೇಕು. ವಾಮ್ ವೈಟ್ ಬೆಸ್ಟ್. ವಾಮ್ ವೈಟ್ ಕಲರ್ಸ್ 2 ಕಲರ್ನ ಯೂಸ್ ಮಾಡಬೇಕು. ಆಮೇಲೆ ಇವಾಗ ನಾವು ಟೇಬಲ್ ಡೆಸ್ಕ್ ಏನು ಪ್ಲಾನ್ ಮಾಡ್ತೀವಲ್ಲ, ಅಲ್ಲಿ ಲ್ಯಾಂಪ್ಸ್ ಲೈಟ್ನ ಪ್ರಾವಿಷನ್ ಕೊಡಬೇಕು. ಆ ಲ್ಯಾಂಪ್ ಲೈಟ್ಸ್ ಸ್ಟೇಜ್ ಜಾಗದಲ್ಲಿ ಓದೋ ಥರ ಅಲ್ಲಿ ಕಾನ್ಸಂಟ್ರೇಷನ್ ಕ್ರಿಯೇಟ್ ಆಗುತ್ತೆ ಸರ್. ಓದ್ತಾ ಇರೋದಕ್ಕೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಮ್ಗೆ ಅಟೆನ್ಷನ್ ಅಲ್ಲೇ ಎಲ್ಲೂ ಡೈವರ್ಟ್ ಆಗದಿರಂಗೆ ಅದನ್ನು ಕೊಡಬೇಕಾಗತ್ತೆ. ಆಮೇಲೆ ಏನು ಜಸ್ಟ್ ನಾವು ಇವಾಗ ಮಾತಾಡ್ದಂಗೆ ಮ್ಯಾಕ್ಸಿಮಮ್ ನ್ಯಾಚುರಲ್ ಕಲರು ಬರಬೇಕು, ನ್ಯಾಚುರಲ್ ಲೈಟು ಬರಬೇಕು. ಅದೇ ಥರನೇ ರಾತ್ರಿ ಹೊತ್ತೂ ಕೂಡ ಸ್ವಲ್ಪ ಮ್ಯಾಕ್ಸಿಮಮ್ ಲೈಟ್ ಬರೋಂಥ ವೋಲ್ಟೇಜ್ನ ಯೂಸ್ ಮಾಡಬೇಕು ಸರ್. ಅದೇ ಸ್ವಲ್ಪ ಡಲ್ ಆಗಿರೋ ಥರದ್ದು ವೋಲ್ಟೇಜ್ ಕಮ್ಮಿ ಇರೋ ಲೈಟ್ಸ್ ಬದಲಾಗಿ ಸ್ವಲ್ಪ ಬ್ರೈಟ್ ಆಗಿರೋಂಗೆ ಯೂಸ್ ಮಾಡಿದ್ರೆ ಒಳ್ಳೇದು. ಇದಿಷ್ಟು ನಮಗೆ ಒಂದು ಕೀ ಪಾಯಿಂಟ್ಸ್ ನಾವು ಡಿಸೈನ್ ಮಾಡ್ಬೇಕಾದ್ರೆ ಇಂಟಿಗ್ರೇಟ್ ಮಾಡ್ಕೊತೀವಿ. ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ಡೋರ್ ಅಷ್ಟೇ ಸರ್, ಡೋರ್ ಹಾಕ್ತೀವಲ್ಲ ನಾರ್ಮಲ್ ರೂಮ್ ಡೋರ್ ಥರ ಹಾಕೋ ಬದಲಾಗಿ ಸ್ವಲ್ಪ ನಾಯ್ಸ್ ಫ್ರೀ ಇರೋಂಗೆ, ಸ್ವಲ್ಪ ಸೌಂಡ್ ಆಚೆಗಡೆ ಏನೋ ಬರದೇ ಇರೋಂಗೆ ಆ ಥರದ ಡೋರ್ಸು ಮತ್ತು ವಿಂಡೋಗಳಿಗೂ ಅಷ್ಟೇ ಆ ಥರದೇ ಸ್ವಲ್ಪ ಕಂಪ್ಲೀಟ್ ಲಾಕ್ ಆಗೋ ಥರದ್ದು ಸೌಂಡ್ ಬರಬಾರ್ದು ಅದನ್ನು ಇಂಟಿಗ್ರೇಟ್ ಮಾಡಿ ಕಾಮ್ನೆಸ್ ಇರ್ಬೋದು. ಒಳ್ಳೇದು ಸರ್, ಇದು ನಮ್ಮ ಎಜುಕೇಶನ್ಗೂ ಒಳ್ಳೇದು ಹೆಲ್ಪ್ ಆಗುತ್ತೆ. ನಮ್ಗೆ ಏನಾರ ಡಿಸ್ಟರ್ಬೆನ್ಸ್ ಬರಬಾರ್ದು, ಕ್ರಿಯೇಟಿವಿಟಿಗೆ ಹೆಲ್ಪ್ ಆಗುತ್ತೆ. ಹೌದು ಸರ್. ಏನೋ ಥಿಂಕ್ ಮಾಡ್ತೀವಿ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಅದ್ರಲ್ಲಿ ನಮಗೆಲ್ಲ ಸ್ವಲ್ಪ ತಲೆ ಓಡಬೇಕು. ಕರೆಕ್ಟಾಗಿ ಹೇಳಿದ್ರೆ ನಾವು ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಮನೇಲಿ ಮಕ್ಳು ಇರ್ತಾರೆ, ಮರಿ ಇರ್ತಾರೆ, ನಾವಿಲ್ಲ ಹಾಲಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಆಮೇಲೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಆಫೀಸ್ ಇರುತ್ತೆ ಸರ್. ಒಬ್ಬೊಬ್ರು ಕತೆ ಓದ್ತಾ ಇರ್ತಾರೆ, ಒಬ್ಬೊಬ್ರು ಏನಾರ ಇದು ಮಾಡ್ತಾ ಇರ್ತಾರೆ ಸರ್. ತುಂಬಾ ಜನ ನಮ್ಮ ವೀಕ್ಷಕರು 2 ಜನ ಇರ್ಬೋದು ಹೇಳಿ, ಸಾಕಷ್ಟು ಜನ ಇರ್ತಾರೆ. ಕವಿತೆ ಬರೆಯೋರು, ಕತೆ ಬರೆಯೋರು, ಬರಗಾರ, ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರೆ ಕರೆಕ್ಟಾಗಿ ಡಿಸೈನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಇವಾಗ ನೋಡಿ ಸರ್, ಆ ರೂಮ್ ಒಳಗಡೆ ಕರೆಕ್ಟಾಗಿ ವೆಂಟಿಲೇಷನ್ ಜೊತೆಗೆ ಎಸಿ ಎಲ್ಲಾನು ಕ್ಲೀನಾಗಿ ಇರಬೇಕು. ಎಸಿ ಇಲ್ಲ ಅಂತಂದ್ರೆ ನ್ಯಾಚುರಲ್ ಲೈಟ್ ಹೆಂಗೆ ನಾವು ಅಟ್ಲೀಸ್ಟ್ ನಮ್ಗೆ ಅಲ್ಲಿ ಕುಂತ್ಕೊಳಕ್ ಆಗ್ಬೇಕು, ಗಾಳಿ ಬೆಳಕು ಚೆನ್ನಾಗಿರ್ಬೇಕು ನಿಮ್ ಪ್ರಕಾರ ಹೇಳ್ತಾರ ನೀವು ಅಲ್ವಾ? ಓಕೆ 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 ಓಕೆ. ಆಮೇಲೆ ಡೈರೆಕ್ಷನ್ ಅಷ್ಟೇ ಸರ್, ನಮ್ಗೆ ಈಗ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲೇ ಕೂತ್ಕೊಂಡು ಹೋದಂಗೆ ಪ್ರಾವಿಷನ್ ಇರಬೇಕು. ಆಮೇಲೆ ನಮ್ಗೆ ವಿಂಡೋ ಹತ್ರನೇ ಡೆಸ್ಕ್ ಕೂತ್ಕೊಂಡು ಹೋದ ಬೇ ವಿಂಡೋ ತರ ಮಾಡಿದ್ರೆ ವ್ಯೂ ಚೆನ್ನಾಗಿರುತ್ತೆ. ವ್ಯೂ ಚೆನ್ನಾಗಿರುತ್ತೆ, ಓದಕ್ಕೂ ಚೆನ್ನಾಗಿರುತ್ತೆ ಸರ್. ಇದರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಈ ತರ ರೂಮ್ ಕ್ರಿಯೇಟ್? ಸರ್, ಅದು ಅಡ್ವಾಂಟೇಜಸ್ ಅಂದ್ರೆ ಮಲ್ಟಿಪರ್ಪಸ್ ಯೂಸ್ ರೂಮ್ ಆಗುತ್ತೆ ಸರ್. ಈಗ ಸ್ಟಡಿ ಅಂದ್ರೆ ಬರೀ ಏನಪ್ಪ ನಾವು ಬುಕ್ ಓದೋರ್ಗೆ ಮಾತ್ರನ ಅಂತ ಅನ್ಕೊಂತಾರೆ ಎಲ್ಲರೂ. ಆಮೇಲೆ ಚಿಕ್ಕ ಮಕ್ಳಿಗೆ ಮಾತ್ರ ಅಂತಾನೆ ಅನ್ನಂಗೆ ಏನಿಲ್ಲ. ಈಗ ಚಿಕ್ಕ ಮಕ್ಳನ್ನು ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು, ಇಲ್ಲ ತುಂಬಾ ಏಜ್ಡ್ ಪರ್ಸನ್ಸ್ ಇದ್ದಾರೆ, ಇವಾಗ ಸೀನಿಯರ್ಸ್ ಇದ್ದಾರೆ, 60+ ಇದ್ದಾರೆ ಅಂತಂದ್ರೆ ಅವ್ರು ಕೂತ್ಕೊಂಡು ಏನೋ ಒಂದು ರಾಮಾಯಣ ಅದೆಲ್ಲ ಓದ್ತಾರೆ ಅಂದ್ರೆ ಅದಕ್ಕೆ ಓದೋದಕ್ಕೆ ಆಪ್ಷನ್ ಆಗೋಗುತ್ತೆ ಸರ್. ಕರೆಕ್ಟ್. ಅದು ಇದೆಲ್ಲ ಮಲ್ಟಿ ಯೂಸಸ್ ಆಗೋಗ್ಬಿಡುತ್ತೆ. ಆಮೇಲೆ ಇಲ್ಲ ನಮ್ಮ ಥರ ಯಾರು ಇವಾಗ ನೋಡಿ ನೀವು ಹಿಂಗೆ ಸ್ಕ್ರಿಪ್ಟ್ ಬರಿತೀನಿ ಅಂತ ಹೇಳ್ತಾರಲ್ಲ, ಆ ಥರದ್ದವ್ರು ಆ ಸೆಗ್ಮೆಂಟಿಗೆ ಏನೋ ಯೂಸ್ ಆಗೋದಾದ್ರೆ ಯೂಸ್ ಆಗುತ್ತೆ. ಅಲ್ಲಿ ಇವಾಗೆಲ್ಲ ಹೊಸದೆಲ್ಲ ಕಲಿಯೋದೇ ಜಾಸ್ತಿ ಇರುತ್ತಲ್ಲ ಸರ್. ಈಗ ಸಾಫ್ಟ್ವೇರ್ ಅವರೇ ತೊಗೊಳ್ಳಿ, ಅವ್ರು ವರ್ಕ್ ಫ್ರಮ್ ಹೋಮ್ ಒಂದು ರೂಮ್ ಬೇಕೇ ಅವಾಗ ಅದನ್ನ ಯೂಸ್ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಹೊಸದೇನು ಕ್ಲಾಸಸ್ ತಗೊಂತಾರೆ, ಆನ್ಲೈನ್ ಕ್ಲಾಸಸ್, ಈಗೆಲ್ಲ ಆನ್ಲೈನ್ ಅಲ್ಲ ಸರ್. ಸೊ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಮೀಟಿಂಗ್ಸ್ ಅದೆಲ್ಲದಕ್ಕೂ ಕೂಡ ಒಂದು ರೂಮ್ ಆಗ್ಬಿಡುತ್ತೆ. ಅವಾಗ ಒಂದು ಹೇಳಿದ್ರು ಯೋಗ ಎಲ್ಲ ಮಾಡೋದು, ಯೋಗ ಮಾಡ್ಬೋದು, ಆಮೇಲೆ ಧ್ಯಾನ ಮಾಡ್ಬೋದು, ಕೂತ್ಕೊಂಡು ಇವನ್ನೆಲ್ಲ ಮೆಡಿಟೇಷನ್ ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಯೂಸ್ ಆಗುತ್ತೆ ಸರ್. ಇನ್ನೊಂದು ಏನಂತಂದ್ರೆ ಒಂದು ಫಂಕ್ಷನಲ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಬಿಲ್ಡಿಂಗಿಗೆ ಒಂದು ಹೊಸ ಅಪಿಯರೆನ್ಸ್ ಆಗುತ್ತೆ ಸರ್. ಅಂದ್ರೆ ಹಿಂಗೆ ಅಂತಂತಂದ್ರೆ ಇವಾಗ ಒಂದು ಸ್ಟಡಿ ರೂಮ್ ಸಪ್ರೇಟ್ ಆಗಿ ಅಟೆನ್ಷನ್ ಕೊಟ್ಟು ಕ್ರಿಯೇಟ್ ಮಾಡೋರಪ್ಪ ಅಂತ ನಂಗೆ ಒಂದು ಬಿಲ್ಡಿಂಗ್ ವ್ಯಾಲ್ಯೂ ಕೊಡ್ತಾರೆ ಅನ್ನೋದೊಂದು ಬರುತ್ತೆ. ನೋಡು, ಒಂದು ಧ್ಯಾನ ಮಾಡೋದಕ್ಕೋ ಬರೆಯೋದಕ್ಕೋ ಒಂದು ವ್ಯಾಲ್ಯೂ ಇದೆ. ಚಿಕ್ಕದಕ್ಕೆ ಯೋಚನೆ ಮಾಡಿ ಮಾಡೋರು ಅಪ್ರಿಸಿಯೇಷನ್ ಸಿಗುತ್ತೆ. ಒಳ್ಳೆ, ಹೌದಪ್ಪ ಚೆನ್ನಾಗಿ ಮಾಡಿದ್ರೆ ಜನ ಇನ್ಸ್ಪೈರ್ ಆಗ್ತಾರೆ. ನಮ್ಮನೇಲಿ ಒಂದು ಸ್ಟಡಿ ರೂಮ್ ಮಾಡೋಣ, ಚಿಕ್ಕದಾದ್ರೂ ಪರವಾಗಿಲ್ಲ, ಇಲ್ಲೇ ಬರೋದು ಚಿಕ್ಕದಂತ ಬಂದಾಗ ಒಂದು ಎಷ್ಟು ಸೈಜ್ ಇರಬೇಕು ಒಂದು ಸ್ಟಡಿ ರೂಮ್. ಸೈಜಸ್ ಬಂದು ನೋಡಿ ಸರ್, ಸಿಂಗಲ್ ಯೂಸ್ ನಾನು ಒಬ್ಬನೇ ಯೂಸ್ ಮಾಡ್ತೀನಿ, ಮತ್ತೆ ಯಾರು ಯೂಸ್ ಮಾಡೋಣ, 6x6 ಇದ್ರೂ ಸಾಕು, ಸಣ್ಣದಿದ್ರು ಚಿಕ್ಕದಿದ್ರು ಸಾಕು. ಇಲ್ಲಾಂದ್ರೆ 6x8. ಫ್ಯಾಮಿಲಿಗೆ ಅಂದ್ರೆ ಒಂದು 10x12 ಅಷ್ಟಿದ್ರೆ ದೊಡ್ಡದಾಗುತ್ತೆ. ಒಂದು ಬೆಡ್ರೂಮ್ ಅಷ್ಟು ಇರ್ಲೇಬೇಕು. ಹೌದು ಸರ್. ಅದೇ 60-40 ಸೈಡ್ ಎಲ್ಲ ಇತ್ತು ಅಂದ್ರೆ
10x12 ದೊಡ್ಡದೇ ಮಾಡ್ಬೋದು. ಮಾಡ್ಬಿಡ್ಬೋದು. ಇಲ್ಲ ಅಂದ್ರೆ ನಾರ್ಮಲ್ ನಮಗೆ 30-40 ಮಾಡ್ತೀವಿ ಅಂದ್ರೆ ಒಂದು 8x8 8x6 ಆ ಥರ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲ ಇನ್ನು ನಮ್ ಚಿಕ್ಕದು ಅಲ್ಲಿ ಡಿಸೈನ್ ಮಾಡ್ತೀವಿ ಅಂತಂದ್ರೆ ವರ್ಷ ಒಂದು 6x6 ಇಟ್ರೂ ಆಗುತ್ತೆ ಸಾಕಂತ ಹೇಳ್ತೀರಾ. ಡಿಸ್ಅಡ್ವಾಂಟೇಜಸ್ ಏನು ಇದರಲ್ಲಿ? ಸರ್ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಇವಾಗ ಇದು ಅಗೇನ್ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಸರ್. ಈಗ ಚಿಕ್ಕ ಸೈಟ್ಗಳಲ್ಲಿ ಇದ್ದಾಗ ಇದಕ್ಕಂತಾನೆ ಒಂದು ರೂಮ್ ಮಾಡಬೇಕು ಅಂತಂದ್ರೆ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ ಅದು. ಆಮೇಲೆ ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಬೆಡ್ರೂಮ್ ತರ ಡೈಲಿ ಮಲ್ಕೊಂತೀವಿ ನಾವು, ಡೈಲಿ ಯೂಸ್ ಮಾಡ್ತೀವಿ, ರೇರ್ಲಿ ಯೂಸ್ಡ್ ಅದು, ಡೈಲಿ ಯೂಸ್ ಮಾಡ್ತೀವಿ ಅಂತ ಅನ್ನಕ್ಕಾಗಲ್ಲ. ಅಂದ್ರೆ ನಮ್ ಟೈಮ್ ಇದ್ದಾಗ ಯೂಸ್ ಮಾಡ್ತೀವಿ ಅಷ್ಟೇ. ಕರೆಕ್ಟ್. ನೀವು ಒಂದು ವಾರಕ್ಕೆ ಒಂದಿನ ಯೂಸ್ ಮಾಡ್ತೀವಿ, 2 ದಿನ ಯೂಸ್ ಮಾಡ್ತೀವಿ ಗೊತ್ತಿಲ್ಲ. ಸೂಪರ್ ಬೈಕ್ ಇದ್ದಂಗೆ ಆ ತರ ಸ್ಪೆಷಲ್ ಎಡಿಷನ್ಸ್ ತರ ಯಾವಾಗ ಬೇಕು ಅವಾಗಷ್ಟೇ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಇದರಲ್ಲಿ ಅದರಲ್ಲಿ ನಾವು ಕೀ ಪಾಯಿಂಟ್ಸ್ ಅಂತ ಏನೋ ಮಾತಾಡ್ತಿದ್ವಲ್ಲ, ಅದ್ರಲ್ಲಿ ಕ್ಲೀನಿಂಗ್ ಕೂಡ ಯಾವಾಗ್ಲೂ ಮಾಡ್ತಾ ಇರಬೇಕು, ನೀಟಾಗಿ. ಇದು ಡಿಸ್ಅಡ್ವಾಂಟೇಜಸ್ ಎಲ್ಲ ಅದು ರಿಫ್ಲೆಕ್ಟ್ ಆಗುತ್ತೆ ಸರ್. ಹಿಂಗೆ ಅಂದ್ರೆ ಡಸ್ಟ್ ಅದೆಲ್ಲ ಇತ್ತಂದ್ರೆ ಓದಕ್ಕೆ ಇದಾಗಲ್ಲ. ಸೊ ಯಾವಾಗ್ಲೂ ಜಾಸ್ತಿ ಕ್ಲೀನಿಂಗ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರ್ಬೇಕಾಗತ್ತೆ. ಅದೊಂದು ಧೂಳಂತೂ ಕೂತ್ಕೊಂಡೇ ಕೂತ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಕ್ಲೀನಿಂಗ್ ಮಾಡ್ಕೊಳ್ಳೋದು, ನಾವು ವಾರಕ್ಕೆ 1 ದಿನ 2 ದಿನ ಓದಿದ್ವಿ ಅಂತಂದ್ರೆ ಮತ್ತೆ ಕ್ಲೀನಿಂಗ್ ಕಾಮನ್ ಆಗಿ ಮಾಡ್ಲೇಬೇಕಾಗತ್ತೆ. ಅದು ಯೂಸ್ ಮಾಡಿದೆ ನಾವು, ಇದು ಕೂಡ ಡಿಸ್ಅಡ್ವಾಂಟೇಜ್. ಆಮೇಲೆ ಒಂದ್ ಸ್ಪೇಸ್ ಅಂತ ಆಕ್ಯುಪೈ ಮಾಡುತ್ತೆ ಅನ್ನೋದೊಂದು ಬಿಟ್ರೆ ಡಿಸ್ಅಡ್ವಾಂಟೇಜಸ್. ಕರೆಕ್ಟ್ ಸರ್. ಯಾಕಂತಂದ್ರೆ ಜಾಗನೇ ಸಣ್ಣದಿರುತ್ತೆ, 20-30 20-40 ಇರುತ್ತೆ. ಮನೆ ಕಟ್ಟೋದೇ ಕಷ್ಟ, ಅದರಲ್ಲಿ ಸ್ಟಡಿ ಮಾಡೋದು ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತಾ ಇರೋದು. ಆಮೇಲೆ ಸ್ವಲ್ಪ ಎಕ್ಸ್ಪೆನ್ಸ್ ವೈಸ್ ಹೋದ್ರೆ ರೂಮ್ ಅಂತ ಕ್ರಿಯೇಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಪ್ರೇಟ್ ಚೇರು ಮತ್ತು ಟೇಬಲ್ಸ್, ಮತ್ತು ಇವಾಗ ಒಂದು ಕೂಲಿಂಗ್ಗೆ ಅಂತಂತ AC ಆಗ್ಬೋದು, ಅವೆಲ್ಲ ಎಲಿಮೆಂಟ್ಸು ರೇರ್ ಆಗಿ ಯೂಸ್ ಆಗೋದಾದ್ರೂ ಸ್ವಲ್ಪ ಕಾಸ್ಟ್ ಆ್ಯಡ್ ಅನ್ನೋದು. ಅದು ಪ್ಲಾನಿಂಗ್ ಎಲ್ಲ ಇರಲ್ಲ ಬಜೆಟ್ ಅಲ್ಲಿ, ಅದೆಲ್ಲ ಸ್ವಲ್ಪ ಅಡಿಷನಲ್ ಕಾಸ್ಟ್ ಬರುತ್ತೆ. ಓಕೆ ಕರೆಕ್ಟ್. ಅಡಿಷನಲ್ ಬಜೆಟ್ ಹೇಳ್ಕೊಂಡು ಹೋಗ್ಬಿಡುತ್ತೆ. ಬಜೆಟ್ ಹೇಳ್ಕೊಂಡು ಹೋಗ್ಬಿಡುತ್ತೆ ಸರ್, ಗೊತ್ತಾಗದಂಗೆ ಅದು ಬಂದ್ಬಿಡುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜಸ್ ಹೇಳ್ತಾ ಇದ್ರ. ಎಂಡ್ ಆಫ್ ದ ಡೇ ನೀವು ಹೇಳಿ ಸರ್, ಒಂದು ಮನೆಗೆ ಸ್ಟಡಿ ಬೇಕಾ ಬೇಡವಾ ಸರ್? ಅಂದ್ರೆ ಸರ್ ಒಂದ್ ಮನೆಗೆ ಕನ್ಕ್ಲೂಷನ್ ಅಂತ ಹೇಳೋದಾದ್ರೆ, ಡೂಪ್ಲೆಕ್ಸ್ ಹೌಸ್ ಅದೆಲ್ಲ ಮಾಡ್ತೀವಿ ಅಂದ್ರೆ ಒಂದ್ ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀವಿ ಸರ್. ಅಂದ್ರೆ ಈಗ ಒಂದ್ ವೇಳೆ 3 BHK ಇದೆ, 3 BHK ಇನ್ನೊಂದು ರೂಮ್ ಅಡಿಷನಲ್ ಹಾಕೊಬೇಕು ಅಂದ್ರೆ ಸ್ಪೇಸ್ ಬೇಕು ಸರ್. ಸ್ಪೇಸ್ ಇದೆ ಅಂತಂದ್ರೆ ನಮ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ಎಲ್ಲರ ಮನೆಯಲ್ಲೂ ಮಕ್ಳು ಇರ್ತಾರೆ, ಯಾರನ್ನೊಬ್ರು ದೊಡ್ಡವ್ರು ಸೀನಿಯರ್ಸ್ ಇರ್ತಾರೆ, ಯಾರನ್ನೊಬ್ರು ಇರ್ತಾರೆ. ಇಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಯಾವ್ದಕ್ಕೂ ಯೂಸ್ ಆಗತ್ತೆ ಇರೋದು. ಸೊ ಎಲ್ಲೂ ಜಾಗನೆಲ್ಲ ನಾವು ಒಂದ್ ಫ್ಲೋರ್ ಎಲ್ಲ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ ಅಂತಂದ್ರೆ ಮಾತ್ರ ಅದು ಬೇಡ ಅಂತ ಹೇಳ್ತೀರಾ. ಈಗ ಟೆರೆಸ್ ಇರುತ್ತೆ, ಟೆರೆಸ್ ಅಲ್ಲಿ ಮಾಡ್ಕೋಬಹುದು, ಟೆರೆಸ್ ಎಲ್ಲ ಆರಾಮಾಗಿ ಮಾಡ್ಬೋದು, ಸಪರೇಟ್ ಆಗಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಈಗ ಟ್ಯಾಂಕ್ ರೂಮ್ ಅಂತ ಒಂದ್ ಮಾಡ್ತಾ ಇರ್ತೀವಿ, ಅಲ್ಲೂ ಬೇಕಾದ್ರೆ ಇಂಟಿಗ್ರೇಟ್ ಮಾಡ್ಬಿಟ್ಟು ಟ್ಯಾಂಕ್ ರೂಮ್ ದೊಡ್ಡದು ಮಾಡ್ಬೋದು, ಸ್ವಲ್ಪ ದೊಡ್ಡದು ಮಾಡಿ ಅದನ್ನ ಕ್ಲೀನ್ ಆಗಿ ಈ ತರ ಡೆವಲಪ್ ಮಾಡಿ ಇಟ್ಬಿಟ್ರೆ ಅಲ್ಲಿ ಯಾವಾಗ ಬೇಕಾದಾಗ ಹೋದ ಯೂಸ್ ಮಾಡ್ಬೋದು. ಕ್ಲೀನ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಹೌದು, ಅದು ಈಗ ಯೂಸ್ ಮಾಡೋದು ಹೆಂಗೋ ವಾರಕ್ಕೊಂದ್ಸತಿ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡಕ್ ಹೋದ್ರೆ ಅದು ಆಗಲ್ಲ ಸರ್. ಕತೆ ಅದೇ ಕ್ಲೀನ್ ಮಾಡಕ್ ಆಗಲ್ಲ ಅಂತ ಹೇಳಿ ಯೂಸ್ ಮಾಡೋದೇ ಬಿಟ್ಬಿಡ್ತೀವಿ. ಡೆಡ್ ಅಮೌಂಟ್ ಆಗ್ಬಿಡುತ್ತೆ. ಓಕೆ. ಸೊ ಸ್ಟಡಿ ನಮ್ಮ ಅಗತ್ಯ ಇದ್ರೆ ಮಾತ್ರ ಮಾಡ್ಕೋಬೇಕು. ಆಮೇಲೆ ಇದೇನಂದ್ರೆ ಈ ರೂಮ್ ಮಾಡೋ ಅಕ್ಕಪಕ್ಕದಲ್ಲೂ ಟಿವಿ ಗಿವಿ ಎಲ್ಲ ಏನು ಇರಬಾರ್ದು ಸರ್. ಯಾಕಂದ್ರೆ ಅಲ್ಲಿಂದ ಸೌಂಡ್ ಬರ್ತಾ ಡಿಸ್ಟ್ರಾಕ್ಷನ್ ಇರುತ್ತೆ. ಇದಿಷ್ಟು ನೋಡ್ಕೊಂಡು ಡಿಸೈನ್. ಇದು ಕೆಲವರಿಗೆ ಮಾತ್ರ ಬೇಕಾಗಿರುವಂತದ್ದು ಅಥವಾ ಎಲ್ರಿಗೂ ಬೇಕಾದಂತದ್ದು, ಬಟ್ ಅದಕ್ಕೆ ತಕ್ಕ ಜಾಗ ಬೇಕು ಅಂತ ಹೇಳ್ಬೋದು. 50-50 ಅಂತ ಹೇಳ್ಬೋದು. 100 ಜನದಲ್ಲಿ 50 ಜನಕ್ಕೆ ಬೇಕಾಗುತ್ತೆ, 50 ಜನಕ್ಕೆ ಬೇಕು. ಇದು ನೀವ್ ಹೇಳಿ, ನಿಮ್ ಪ್ರಾಜೆಕ್ಟ್ಗಳಲ್ಲಿ ಎಷ್ಟು ಜನ ಮಾಡಿಸ್ತಾರೆ ಸ್ಟಡಿ ರೂಮ್? ಸರ್ ನಮ್ಗೆ ಅದೇ ಸರ್, ಒಂದು ಔಟ್ ಆಫ್ 100 ಅಂತ ಬಂದ್ವಿ ಅಂದ್ರೆ ಒಂದು 20-30% ಅಂದ್ರೆ 30% ಜನ ಸ್ಟಡಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ನಮ್ದು ಒಂದು ಪ್ರಾಜೆಕ್ಟ್ ಅಲ್ಲಿ ಪ್ರತಿ ರೂಮ್ಗೂ ಸ್ಟಡಿ ರೂಮ್ ಮಾಡಿದೀವಿ ಸರ್. ಪ್ರತಿ ಫ್ಲೋರ್ಗೂ ಅಂದ್ರೆ ಒಂದೇ ಫ್ಲೋರ್ ಅಲ್ಲೇ 3 ರೂಮ್ ಮಾಡಿದ್ರೆ 3 ರೂಮ್ಗೂ ಪಕ್ಕದಲ್ಲೇ ಸ್ಟಡಿ ರೂಮ್ ಮಾಡಿದ್ವಿ. ಹೌದಾ? ಆತರ ರೂಮ್ಗೆ ಒಂದು ಸ್ಟಡಿ ರೂಮ್ ಮಾಡಿದ್ವಿ ಸಪರೇಟ್ ಆಗಿ, ಅಲ್ಲಿ ಪಕ್ಕದಲ್ಲಿ ಪ್ರೈವೇಟ್ ಸ್ಟಡಿ ತರ. ಓಕೆ ಆ ತರದ ಡಿಸೈನ್ಸ್. ಸೊ ಅಪ್ಪನಿಗೊಂದು, ಅಮ್ಮನಿಗೊಂದು, ಮಗನಿಗೊಂದು, ಆ ತರ ಎಲ್ರಿಗೂ ಒಂದೊಂದು ಸ್ಟಡಿ ರೂಮ್ ಅಂದ್ರೆ ಕಾಮಾಗಿ ಓದ್ಲಿ ಅಂತ. ಅವ್ರವ್ರದೇ ಒಂಥರ ಆಫೀಸ್ ತರ ಸರ್. ಸೊ ಇವಾಗ ಟ್ರೆಂಡ್ ಆಗ್ತಾ ಇದೆ ಸ್ಟಡಿ ರೂಮ್. ಆಗ್ತಾ ಇದೆ. ನೀವು ಇಷ್ಟು ಹೇಳದ್ಮೇಲೆ ನನಗೆ ಗೊತ್ತಾಯ್ತು ಸರ್ ಇವಾಗ. ಒಂದು ಸ್ಟಡಿ ರೂಮ್ ಬೇಕು. ನಿಜವಾಗ್ಲಿ ಇವಾಗ ಅನಿಸ್ತಾ ಇದೆ, ಒಂದು ಸ್ಟಡಿ ರೂಮ್ ಇದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಯಾಕೆ ಗೊತ್ತಾ, ಇದು ನಾನು ಇದಾಗಿ ಹೇಳ್ತೀನಿ ನೋಡಿ ಸರ್. ಇವಾಗ ಮಕ್ಕಳು ಬರ್ತಾರೆ ಅನ್ಕೊಳ್ಳಿ, ಅದೇ ಡೈನಿಂಗ್ ಟೇಬಲ್ ಮೇಲೆ ಎಲ್ಲದು ಅಲ್ಲೇ ಓದು, ಅಲ್ಲೇ ಮಾಡು, ಇಲ್ಲೇ ಮಾಡು. ಮನೆಯವ್ರು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಲ್ಯಾಪ್ಟಾಪ್ ಅಲ್ಲೇ ಇಟ್ಕೋ, ಅಲ್ಲೇ ಕೆಲಸ. ಇಲ್ಲಿ ಕೌಚ್ ಮೇಲೆ ಕುತ್ಕೊಂಡು ನಮ್ದೇ ಸ್ಕ್ರಿಪ್ಟಿಂಗ್ ನಮ್ದು ನಡೀತಾ ಇರೋದು, ಡೈಲಿ ನಮ್ ಕತೆ ನಡೀತಾ ಇರೋದು. ಇದ್ರಲ್ಲಿ ನೀವ್ ಈಗ ಹೇಳಿದ್ಮೇಲೆ ಕರೆಕ್ಟ್ ಅಲ್ವಾ, ಒಂದ್ ಎಕ್ಸ್ಟ್ರಾ ಸ್ಟಡಿ ರೂಮ್ ಇದ್ದಿದ್ರೆ ಒಂದ್ ರೌಂಡ್ ಹೋಗಿ ನಮ್ ಕೆಲಸ ನಾನ್ ಮುಗಿಸ್ಬಂದೆ, ನಿಮ್ ಕೆಲಸ ನೀವ್ ಮುಗಿಸ್ಬಾ, ಇಲ್ಲ ಮಕ್ಳಿಗೆ ಕುಳಿಸ್ಬಿಟ್ಟು ಓದ್ಕೊಳ್ರಪ್ಪ ಅನ್ಸ ನೀಟಾಗಿ ಓದ್ಕೊಳ್ರಿ. ಯಾಕೆ ಗೊತ್ತಾ ಸರ್, ಈಗ TV
ಹಾಕೊಂಡಿರ್ತೀವಿ, ಹೌದು. ಏನೋ ಮಾಡ್ತಾ ಇರ್ತೀವಿ, ಅವ್ರದ್ದು ಲಕ್ಷ್ಯ ಇಲ್ಲಿರಲ್ಲ, ಇಲ್ಲಿರಲ್ಲ ಅವ್ರು ಇವಾಗ ಅವ್ರು ಒಬ್ರಿಗೋಸ್ಕರ ನಾವೆಲ್ಲ ಟಿವಿ ನೋಡೋದ್ ಬೇಡ, ನಾವೆಲ್ಲರೂ ಟಿವಿ ನೋಡ್ಬಿಡಕ್ಕಾಗತ್ತಾ? ನಾವೇ ನೋಡೋಣ ಬಿಡು ಅಂತ ನಾವು ನೋಡ್ತಾ ಇರ್ತೀವಿ. ಇದು ರಿಯಾಲಿಟಿ ಇದು. ನೀನ್ ಸೈಡ್ ಅಲ್ಲಿ ಕೂತ್ಕೊಂಡು ಓದ್ಕೊಂಡು ಅಂದ್ರೆ ಆಗೋದಿಲ್ಲ. ಸೊ ನೀವು ಯೋಚನೆ ಮಾಡಿ, ನಿಮ್ಮ ಮನೇಲಿ ಈ ತರ ನಡೀತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಮನೆಗೆ ಒಂದು ಸ್ಟಡಿ ರೂಮ್ ಬೇಕು ಅಲ್ವಾ? ಸೊ ನಿಮ್ಗೆ ಹತ್ರ ಸ್ಟಡಿ ರೂಮ್ ಬೇಕಾ, ಮನೆ ಬೇಕಾ, ಆರ್ಸಿಸ್ ಅವ್ರು ಇದ್ದಾರೆ ಕಟ್ಕೊಡೋದಕ್ಕೆ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೈಗೆಟಕೋ ದರದಲ್ಲಿ ಬೇಕಂದ್ರೆ ಆರ್ಸಿಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿಲಿ ಆಫೀಸ್ ಇದೆ. 8ನೇ ಮೈಲಿ ಇವಾಗಂತೂ ಮೆಟ್ರೋ ಎಲ್ಲ ಕಂಪ್ಲೀಟ್ ಜಾಸ್ತಿ ಬರ್ತಾ ಇದೆ. ಬನ್ನಿ ಮೆಟ್ರೋಗೆ, ಪಿಕಪ್ ಮಾಡ್ತಾರೆ, ಪಿಕಪ್ ಡ್ರಾಪ್ ಇಲ್ಲೇ ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೊಡ್ತಾರೆ. ಕೊಟೇಶನ್ ತಗೊಬೋದು. ನಿಮ್ಮ ಕನಸಿನ ಮನೆ ವಿತ್ ಸ್ಟಡಿ ರೂಮ್ ನನ್ಸಾಗಿಸ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಗೊತ್ತಿರಲಿಲ್ಲ, ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.